ಅವಳಿಗೆ ಸಾವೇ ಇಲ್ಲ. ಮುರಾರಿ ಮುಂಬೈಗೆ ಹೋದದ್ದು ಅವನ 19ನೆಯ ವಯಸ್ಸಿಗೆ. ಕಡಲ ತೀರದ ಪುಟ್ಟ ಊರಾದ ಪಾವಂಜೆಯ ಹುಡುಗ. ಅಪ್ಪ ದೇವಸ್ಥಾನದಲ್ಲಿ ಅರ್ಚಕರು, ಅಮ್ಮ ಬತ್ತಿ ಹೊಸೆಯುವುದು, ಅವರಿವರ ಮನೆಯ ಚಾಕರಿ ಮಾಡುವುದು. ವಿಶೇಷ ಸಂದರ್ಭಗಳಲ್ಲಿ ಶ್ರೀಮಂತರ ಮನೆಗೆ ಹೋಗಿ ಮಡಿಯಲ್ಲಿ ಅಡುಗೆ ಮಾಡುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾ ಮಕ್ಕಳನ್ನು ನೋಡಿಕೊಂಡವರು. ಬಡತನವೇ ಹಾಸಿಗೆ, ಬಡತನವೇ ಹೊದಕೆ ಎಂಬಂತಿದ್ದ ಆ ದಂಪತಿಗಳಿಗೆ 6 ಹೆಣ್ಣು ಮಕ್ಕಳು. ಮುರಾರಿ ಒಬ್ಬನೇ ಮಗ, ಅವನು ಎರಡನೆಯವನು. ಹೇಗೋ ಕಷ್ಟಪಟ್ಟು ಅಕ್ಕನಿಗೆ ಮದುವೆ ಮಾಡಿ ನಂತರ ಮದುವೆ ಮಾಡಬೇಕಾಗಿದ್ದ 5 ಹೆಣ್ಣು ಮಕ್ಕಳನ್ನು ನೆನೆಸಿಕೊಂಡು ಮುರಾರಿಯ ಅಪ್ಪನೂ ಅಮ್ಮನೂ ಜೀವ ತೆಗೆದು ದುಡಿಯುತ್ತಿದ್ದರು. ಚೆನ್ನಾಗಿಯೇ ಓದುತ್ತಿದ್ದ ಮುರಾರಿ PUC ಮುಗಿಸುತ್ತಿದ್ದಂತೆ ಪಕ್ಕದ ಊರಲ್ಲಿದ್ದ ಮತ್ತೊಂದು ದೇವಸ್ಥಾನಕ್ಕೆ ಅರ್ಚಕನ ಕೆಲಸಕ್ಕೆ ಹೋಗುವಂತೆ ಅವನ ಅಪ್ಪ ತಾಕೀತು ಮಾಡಿದರು. ಅವರಿಗೂ ಬೇರೆ ದಾರಿ ಇರಲಿಲ್ಲ. 5 ಹೆಣ್ಣು ಮಕ್ಕಳ ಮದುವೆ ಮಾಡಬೇಕಾಗಿತ್ತು. ಮಗನಿಗೆ ಮುಂದೆ ಓದಿಸಲು ಶಕ್ತಿ ಇರಲಿಲ್ಲ. ಮಗನೂ ದೇವಸ್ಥಾನದಲ್ಲಿ ದುಡಿದರೆ ಕುಟುಂಬಕ್ಕೆ ಕೊಂಚ ಅನುಕೂಲ ಆಗುತ್ತದೆ ಅಂದುಕೊಂಡು ಅವನಿಗೆ ಮುಂದೆ ಓದಿಸುವ ಮನಸ್ಸು ಮಾಡಲಿಲ್ಲ. ಮುರಾರಿಗೆ ಅರ್ಚಕನ ಕೆಲಸ ಇಷ್ಟವಿರಲಿಲ್ಲ. ಅವನು ಓದಿ ಇಂಜಿನಿಯರ್ ಆಗಬೇಕು ಅಂದುಕೊಂಡಿದ್ದ. 5 ವರ್ಷ ಓದಿಬಿಡುತ್ತೇನೆ, ಇಂಜಿನಿಯರ್ ಆಗುತ್ತೇನೆ, ಆಮೇಲೆ ತಂಗಿಯಂದಿರ ಮದುವೆ ಮಾಡುತ್ತೇನೆ ಅಂತ ಅವನು ಎಷ್ಟೇ ಕೇಳಿಕೊಂಡರೂ ಅಪ್ಪ ಒಪ್ಪಲೇ ಇಲ್ಲ. ಆ ಕಾಲಕ್ಕೆ ಇಂಜಿನಿಯರಿಂಗ್ ಓದಲು 4-6 ಲಕ್ಷ ರೂಪಾಯಿಯಾದರೂ ಬೇಕಿತ್ತು. 5 ವರ್ಷಗಳಲ್ಲಿ ದೇವಸ್ಥಾನದಲ್ಲಿದ್ದರೆ 1-2 ಲಕ್ಷ ಸಂಪಾದನೆ ಮಾಡಬಹುದಾಗಿತ್ತು. ಮುರಾರಿ ಕೊನೆಗೂ ಅಪ್ಪನ ಮಾತಿಗೆ ಕಟ್ಟುಬಿದ್ದು ದೇವಸ್ಥಾನದ ಅರ್ಚಕನಾದ. ದಿನಕ್ಕೆ 3 ಹೊತ್ತು ಪೂಜೆ ಮಾಡುವುದು, ಮಿಕ್ಕಂತೆ ಅವರಿವರ ಮನೆಗಳಿಗೆ ಸತ್ಯನಾರಾಯಣ ಪೂಜೆಯೋ ತಿಥಿಯೋ ನಾಮಕರಣವೋ ಮಾಡಿಸುವುದು. ಹೀಗೆ ಅವನ ಬದುಕು ಬೇರೆಯೇ ತೆರವು ಪಡೆದುಕೊಳ್ಳುತ್ತಿರುವ ಹೊತ್ತಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಪವಾಡವೊಂದು ನಡೆದು ಹೋಯಿತು. ದೇವಸ್ಥಾನಕ್ಕೆ ಬರುತ್ತಿದ್ದ ಶ್ರೀಮಂತ ಕುಟುಂಬದ ಹುಡುಗಿಯೊಬ್ಬಳು ಅವನಿಗೆ ಮನಸೋತಳು. ಅವನನ್ನು ನೋಡಲಿಕ್ಕೆಂದೇ ಪದೇ ಪದೇ ದೇವಸ್ಥಾನಕ್ಕೆ ಬರತೊಡಗಿದಳು. ಕೆಲವೇ ದಿನಕ್ಕೆ ಮುರಾರಿಗೂ ಅವಳ ಪ್ರೀತಿ ಅರಿವಾಯಿತು. ಮುರಾರಿಯೂ ಅವಳನ್ನು ಪ್ರೀತಿಸತೊಡಗಿದ. ದಿನವೂ ಅವಳಿಗೋಸ್ಕರ ಕಾಯತೊಡಗಿದ. ಅವಳು ಬಂದ ನಂತರವೇ ಮಹಾ ಮಂಗಳಾರತಿ ಮಾಡುವ ಹಂತಕ್ಕೂ ಪ್ರೀತಿ ಬೆಳೆಯಿತು. ಪ್ರೀತಿ ಕಾಡ್ಗಿಚ್ಚು, ಪ್ರೀತಿಸುವ ಸುದ್ದಿಗೆ ಮನೋವೇಗ. ಅದು ಹೇಗೋ ತಮ್ಮ ಮಗಳು ದೇವಸ್ಥಾನದ ಅರ್ಚಕನನ್ನು ಪ್ರೀತಿಸುತ್ತಿರುವ ಸುದ್ದಿ ಅವಳ ತಂದೆಯ ತನಕ ತಲುಪಿತು. ಅವರು ಮಗಳಿಗೆ ಬುದ್ಧಿವಾದ ಹೇಳಿದರು. ಮುರಾರಿಯನ್ನು ಕರೆದು ಎಚ್ಚರಿಕೆ ಕೊಟ್ಟರು. ಯಾವುದಕ್ಕೂ ಅವರಿಬ್ಬರು ಬಗ್ಗದೇ ಇದ್ದಾಗ ಒಂದು ರಾತ್ರಿ ಮುರಾರಿಯನ್ನು ಕಾರಲ್ಲಿ ಹಾಕಿಕೊಂಡು ಹೋಗಿ ಮೈ ಮೂಳೆ ಮುರಿಯುವಂತೆ ತದುಕಿ ಮುಂಬೈಯಲ್ಲಿ ಎಸೆದು ಬಂದರು. ನಾನು ಮುರಾರಿಯನ್ನು ಭೇಟಿಯಾದದ್ದು ಮುಂಬೈಯಲ್ಲಿಯೇ. ಅವನು ಅಷ್ಟು ಹೊತ್ತಿಗಾಗಲೇ ಮುಂಬೈ ಕನ್ನಡಿಗರ ಬಳಗದಲ್ಲಿ ಸಾಕಷ್ಟು ಪ್ರಸಿದ್ಧನಾಗಿದ್ದ. ಮುಂಬೈ ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ, ವಿಪ್ರ ಮಹಾಸಭಾದ ಖಜಾಂಚಿಯಾಗಿ ಮುಂಬೈಯಿಂದ ಹೊರಡುತ್ತಿದ್ದ. ಕನ್ನಡ ಪತ್ರಿಕೆಯೊಂದಕ್ಕೆ ವರದಿಗಾರನಾಗಿ ತನ್ನದೇ ಆದ ನೆಲೆ ಕಂಡುಕೊಂಡಿದ್ದ. ಅಷ್ಟಾಗಿಯೂ ಅವನು ಅರ್ಚಕ ವೃತ್ತಿ ಬಿಟ್ಟಿರಲಿಲ್ಲ. ಸುಮಾರು 300 ಮನೆಗಳ ಮಂದಿಗೆ ಎಲ್ಲ ದೇವತಾ ಕಾರ್ಯಗಳಿಗೂ ಅಂತ್ಯ ಸಂಸ್ಕಾರಾದಿ ಕ್ರಿಯೆಗಳಿಗೂ ಮುರಾರಿಯೇ ಬೇಕಿತ್ತು. ಮುಂಬೈಯಲ್ಲಷ್ಟೇ ಅಲ್ಲ, ಮುಂಬೈಯಿಂದ ಹೋಗಿ ವಿದೇಶದಲ್ಲಿ ನೆಲೆಸಿದ್ದವರೂ ಕೂಡ ಆಗಾಗ ಅವನನ್ನು ನ್ಯೂಜೆರ್ಸಿಗೆ, ಅಬುಧಾಬಿಗೆ, ಬಹ್ರೈನಿಗೆ ಕರೆಸಿಕೊಳ್ಳುತ್ತಿದ್ದರು. ನಾನು ಅವನನ್ನು ಭೇಟಿಯಾಗುವ ಹೊತ್ತಿಗೆಲ್ಲ ಅವನಿಗೆ 35 ದಾಟಿತ್ತು.
ಚೆನ್ನಾಗಿ ಮೈಕೈ ಬೆಳೆಸಿಕೊಂಡಿದ್ದ. ಹಿಂದಿ, ಮರಾಠಿ, ಕನ್ನಡ, ಕೊಂಕಣಿ, ತುಳು, ಇಂಗ್ಲಿಷು ಹೀಗೆ 5-6 ಭಾಷೆಗಳನ್ನು ಕಲಿತಿದ್ದ. ಸ್ವಂತ ಕಾರು ಇಟ್ಟುಕೊಂಡಿದ್ದ. ವಿಸಿಟಿಂಗ್ ಕಾರ್ಡು ಮಾಡಿಸಿದ್ದ. ಮುಂಬಯಿಯ ಕೆಲವು ಸಿನಿಮಾ ತಾರೆಯರ ಮನೆಗಳಿಗೂ ಹೋಗಿ ಬರುತ್ತಿದ್ದ. ಅವರೆಲ್ಲರ ಜೊತೆ ಫೋನ್ನಲ್ಲಿ ಮಾತಾಡುವಷ್ಟು ಸ್ನೇಹ ಬೆಳೆಸಿಕೊಂಡಿದ್ದ. ಕನ್ನಡಪ್ರಭ ಪತ್ರಿಕೆಗೆ ಬಾಲಿವುಡ್ ಗಾಸಿಪ್ ಅಂಕಣ ಬರೆಯುತ್ತಿದ್ದ ದಿನಗಳಲ್ಲಿ ನಾನೊಮ್ಮೆ ಮುಂಬೈಗೆ ಹೋದಾಗ ಅವನು ನನ್ನನ್ನು ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿಯವರ ಮನೆಗೆ ಕರೆದುಕೊಂಡು ಹೋಗಿದ್ದ. ಆಗಷ್ಟೇ ಚಿತ್ರರಂಗ ಪ್ರವೇಶಿಸಲು ತಯಾರಿ ನಡೆಸುತ್ತಿದ್ದ ಶಿಲ್ಪಾ ಶೆಟ್ಟಿ ಮನೆಯವರೂ ಅವನಿಗೆ ಗೊತ್ತಿದ್ದರು. ಅವನ ಸ್ನೇಹ ಬಲಿತ ನಂತರ ನಾನು ಮುಂಬೈಗೆ ಹೋದಾಗೆಲ್ಲ ಅವನ ಮನೆಯಲ್ಲೇ ಇರುತ್ತಿದ್ದೆ. ಅವನ ಜೊತೆ ಸುತ್ತಾಡುತ್ತಿದ್ದೆ. ಆಗಲೇ ಅವನು ತನ್ನ ಬಾಲ್ಯದ ತಾರುಣ್ಯದ ಕಥೆಯನ್ನು ನನಗೆ ಹೇಳಿದ್ದು. ಮುಂಬೈಗೆ ಬಂದು ಬಿದ್ದ ಅವನು ಅಲ್ಲಿ ತಳವೂರಿ ಅಲ್ಲಿಯೇ ಆರ್ಥಿಕ ವೃತ್ತಿ ಶುರು ಮಾಡಿದ್ದು. ಕೈ ತುಂಬ ಸಂಪಾದನೆ ಮಾಡಲು ಆರಂಭಿಸಿದ್ದು. ಅಲ್ಲಿದ್ದುಕೊಂಡೇ ತಂಗಿಯಂದಿರ ಮದುವೆ ಮಾಡಿದ್ದು. ತಂದೆ ತಾಯಂದಿರನ್ನು ಮುಂಬೈಗೆ ಕರೆಸಿಕೊಂಡದ್ದು. ಹೀಗೆ ತನ್ನ ಯಶಸ್ಸಿನ ಕಥೆಯನ್ನು ಹೇಳುತ್ತಿದ್ದ. ಅವನ ಹತ್ತಿರ ನಾನೊಮ್ಮೆ ಅವನ ಪ್ರೇಮದ ಕಥೆ ಏನಾಯಿತು ಎಂದು ಕೇಳಿದೆ. ಅದೆಲ್ಲ ಇನ್ನೊಮ್ಮೆ ಹೇಳುತ್ತೇನೆ ಅಂತ ಅವನು ಮಾತು ಮುಗಿಸಿದ್ದ. ನನಗೆ ಅವನ ಮಿಕ್ಕೆಲ್ಲ ಕಥೆಗಳಿಗಿಂತ ಅವನ ಪ್ರೇಮದ ಕಥೆಯ ಮೇಲೆಯೇ ವಿಶೇಷವಾದ ಆಸಕ್ತಿ ಇತ್ತು. ಹೇಗಾದರೂ ಮಾಡಿ ಅದನ್ನು ತಿಳಿದುಕೊಳ್ಳಲೇಬೇಕು ಅಂದುಕೊಂಡೆ. ಅವನು ಮದುವೆಯಾಗಿರಲಿಲ್ಲ. ಮದುವೆಯಾಗುವ ಯಾವ ಸೂಚನೆಯೂ ಅವನನ್ನು ನೋಡಿದಾಗ ನನಗೆ ಕಂಡಿರಲಿಲ್ಲ. ಬೆಳಗಾಗಿದ್ದು ತಾನೇ ಅಡುಗೆ ಮಾಡಿಕೊಂಡು ಮನೆಯನ್ನೆಲ್ಲ ಒಪ್ಪವಾಗಿಟ್ಟು ಪಾತ್ರೆ ತೊಳೆದು ತನ್ನ ಬಟ್ಟೆಗಳನ್ನು ತಾನೇ ಒಗೆದು ಇಸ್ತ್ರಿ ಮಾಡಿಕೊಂಡು ಅದು ಬ್ರಹ್ಮಚಾರಿಯ ಮನೆ ಎಂಬುದಕ್ಕೆ ಯಾವ ಕುರುಹುಗಳೂ ಇಲ್ಲದಂತೆ ಬದುಕುತ್ತಿದ್ದ ಮುರಾರಿಯ ಮನಸ್ಸಿನಲ್ಲಿ ಭಗ್ನ ಪ್ರೇಮದ ನೋವಿದೆ ಎಂದು ನಾನು ಊಹಿಸಿಕೊಂಡಿದ್ದೆ. ಅವನು ಅರ್ಚಕನಾಗಿದ್ದಾಗ ಪ್ರೀತಿಸಿದ ಹುಡುಗಿ ಅವನಿಗಾಗಿ ಇನ್ನೂ ಕಾಯುತ್ತಿರಬಹುದು. ಅವನು ಮುಂಬೈಗೆ ಬಂದು ತಕ್ಕ ಮಟ್ಟಿಗೆ ಶ್ರೀಮಂತಿಕೆ ಬೆಳೆಸಿಕೊಂಡು ಕಾರಿನಲ್ಲಿ ಆ ಶ್ರೀಮಂತರ ಮನೆಗೆ ಹೋಗಿ ಧಿಮಾಕಿನಿಂದ ಹೆಣ್ಣು ಕೇಳುವ ಪ್ರಸಂಗವನ್ನು ನಾನು ಕಲ್ಪಿಸಿಕೊಂಡಿದ್ದೆ. ನಾನು ಆ ಕಾಲಕ್ಕೆ ನೋಡುತ್ತಿದ್ದ ಸಿನಿಮಾಗಳಿಂದಾಗಿ ನನಗೆ ಆ ದೃಶ್ಯ ವಿರೋಚಿತ ಸೇಡಿನಂತೆ ಸಂತೋಷ ಕೊಟ್ಟಿತು. ಮುರಾರಿ ಅಂತಹದ್ದೇನನ್ನೂ ಮಾಡಿರಲಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನಾನು ಅನೇಕ ಸಲ ಕೇಳಿದ ನಂತರ ಒಂದು ದಿನ ಮುರಾರಿ ತನ್ನ ಪ್ರೇಮ ವೈಫಲ್ಯದ ಕಥೆಯನ್ನು ಹೇಳಲು ಶುರು ಮಾಡಿದ. ಅದು ನನ್ನ ಪ್ರಕಾರ ವಿಫಲ ಪ್ರೇಮದ ಕಥೆಯಾಗಿತ್ತು. ಆದರೆ ಅವನು ಅದನ್ನು ಗೆಲುವಿನ ಕಥೆಯೆಂಬಂತೆ ಉಲ್ಲಾಸದಿಂದ ಹೇಳತೊಡಗಿದ. ನಾನು ಅವಳನ್ನು ಪ್ರೀತಿಸಿದ್ದು ನಿಜ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಅನ್ನೋದು ನಿಜವೇ. ಅವಳಿಲ್ಲದೆ ನನಗೆ ಜೀವನವೇ ಇಲ್ಲ ಅನ್ನಿಸಲು ಶುರುವಾಗಿ ಬಿಟ್ಟಿತು. ದೇವರ ಮೇಲಿನ ಏಕಾಗ್ರತೆ ಮಾಯವಾಗಿತ್ತು. ದೇವರ ಕಡೆ ಮುಖ ಮಾಡಿ ನಿಂತಾಗಲೂ ನನ್ನ ಹಿಂದೆ ನನ್ನನ್ನೇ ಬಿಟ್ಟು ಕಣ್ಣಲ್ಲಿ ನೋಡುತ್ತಾ ನಿಂತ ಅವಳೇ ಕಾಣಿಸುತ್ತಿದ್ದಳು. ಒಂದು ದಿನ ನಾವಿಬ್ಬರೂ ಯಾರಿಗೂ ಹೇಳದೆ ಊರು ಬಿಟ್ಟು ಓಡಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆವು. ಅವಳ ಹೆಸರು ಶುಭಾಂಗಿನಿ. ನನ್ನನ್ನು ಪೂರ್ತಿಯಾಗಿ ನಂಬಿದ್ದಳು. ನಾನು ಪೂಜೆ ಮಾಡುವ ದೇವರು ತಮ್ಮಿಬ್ಬರ ಕೈ ಬಿಡುವುದಿಲ್ಲ ಅಂದುಕೊಂಡಿದ್ದಳು. ಆದರೆ ನನಗೆ ನಮ್ಮ ಪ್ರೀತಿಯನ್ನು ದೇವರು ಕಾಪಾಡುವುದಿಲ್ಲ ಅನ್ನುವುದು ಚೆನ್ನಾಗಿ ಗೊತ್ತಿತ್ತು. ನಮ್ಮ ಪ್ರೀತಿಯನ್ನು, ನಮ್ಮ ದೇವರನ್ನು ನಾವೇ ಕಾಪಾಡಿಕೊಳ್ಳಬೇಕು ಅನ್ನುವುದನ್ನು ನಾನು ಆಗಲೇ ಅರ್ಥ ಮಾಡಿಕೊಂಡಿದ್ದೆ. ಹೀಗಾಗಿಯೇ ಊರು ಬಿಟ್ಟು ಓಡಿ ಹೋಗುವುದು ಎಂದು ತೀರ್ಮಾನ ಮಾಡಿದ್ದೆವು. ಅದು ಹೇಗೋ ಅವರ ಮನೆಯವರಿಗೆ ಗೊತ್ತಾಗಿ ಅವರು ನಮ್ಮಿಬ್ಬರನ್ನು ದೂರ ಮಾಡಲು ನೋಡಿದರು. ಅದಕ್ಕೆ ನಾವಿಬ್ಬರು ಒಪ್ಪದೇ ಇದ್ದಾಗ ಅವಳಿಗೆ ಹಿಂಸೆ ಕೊಟ್ಟರು. ಅವಳಿಗೆ ಅದೆಂಥ ಸ್ಥೈರ್ಯ ಇತ್ತೋ ಏನೋ,
ಅವಳು ನನ್ನನ್ನು ಮರೆಯಲು ಒಪ್ಪಲಿಲ್ಲ. ಬೇರೆ ಹುಡುಗನಿಗೆ ಮದುವೆ ಮಾಡಿಕೊಟ್ಟರೆ ಅವನನ್ನು ಬಿಟ್ಟು ಓಡಿ ಹೋಗುವುದಾಗಿ ಹೆದರಿಸಿದ್ದಳಂತೆ. ಕೊನೆಗೆ ಅವರಿಗೆ ಉಳಿದ ಏಕೈಕ ಉಪಾಯ ಎಂದರೆ ನನ್ನನ್ನು ಮುಗಿಸುವುದು. ಎಷ್ಟಾದರೂ ನಾನು ಬ್ರಾಹ್ಮಣ. ನನ್ನನ್ನು ಕೊಲ್ಲುವ ಧೈರ್ಯ ಅವರಿಗೆ ಇರಲಿಲ್ಲ. ಕೊಲ್ಲಲಿಕ್ಕೆಂದೇ ಕರೆದೊಯ್ದವರು ಮೈ ಮುರಿಯುವಂತೆ ಹೊಡೆದು ಅರೆ ಜೀವ ಮಾಡಿ ಎಸೆದು ಹೋದರು. ನಾನು ಸತ್ತು ಹೋಗುತ್ತೇನೆ ಅಂತಲೇ ಅವರು ಭಾವಿಸಿದ್ದರು. ಅವರ ಪಾಲಿಗೆ ನಾನು ಹೆಚ್ಚು ಕಡಿಮೆ ಸತ್ತೇ ಹೋಗಿದ್ದೆ. ಆದರೆ ನನ್ನೊಳಗೊಂದು ಛಲವಿತ್ತು. ನಾನು ಬದುಕಬೇಕು ಅಂತ ನಿರ್ಧರಿಸಿದ್ದೆ. ನಾನು ಬದುಕಿದರೆ ಮಾತ್ರ ನನ್ನ ಪ್ರೀತಿ ಮತ್ತು ನನ್ನ ದೇವರು ಬದುಕುತ್ತಾರೆ ಎಂದು ನನಗೆ ಗೊತ್ತಾಗಿ ಬಿಟ್ಟಿತ್ತು. ಅದೇ ಛಲದಲ್ಲಿ ಬದುಕಿದೆ. ನಿಧಾನವಾಗಿ ಕೆಲಸ ಹುಡುಕುತ್ತಾ ಹೋದೆ. ಭಿಕ್ಷೆ ಬೇಡಿದೆ. ಯಾಚನೆ ಬ್ರಾಹ್ಮಣನಾದ ನನಗೆ ಮಾಡಬಾರದ ವೃತ್ತಿಯೇನೂ ಆಗಿರಲಿಲ್ಲ. ಕ್ರಮೇಣ ನನ್ನ ಶ್ರದ್ಧೆ, ಶ್ರಮ ಮತ್ತು ಪ್ರಾಮಾಣಿಕತೆಗೆ ಮನ್ನಣೆ ಸಿಕ್ಕಿತು. ಈಗ ಈ ಮಟ್ಟಕ್ಕೆ ಬಂದಿದ್ದೇನೆ. ನಾನು ಕೇಳಿದ ಕತೆ ಅದ್ಯಾವುದೂ ಆಗಿರಲಿಲ್ಲ. ಇಂಥ ಯಶಸ್ಸಿನ ಅನೇಕ ಕತೆಗಳನ್ನು ನಾನು ಹಿಂದೆಯೂ ಕೇಳಿದ್ದೆ. ನನಗೆ ಈ ಕತೆ ಬೇಡ, ನಿನ್ನ ಪ್ರೇಮದ ಕತೆ ಏನಾಯಿತು ಹೇಳು ಅಂತ ಒತ್ತಾಯಿಸಿದೆ. ನನ್ನ ಪ್ರೇಮವೂ ಸಾಯಲಿಲ್ಲ ಅಂತ ಮುರಾರಿ ದೃಢವಾದ ಧ್ವನಿಯಲ್ಲಿ ಹೇಳಿದ. ನನಗೆ ಅರ್ಥವಾಗಲಿಲ್ಲ ಎಂಬಂತೆ ಅವನ ಮುಖ ನೋಡಿದೆ. ನಾನು ಪ್ರೀತಿಸಿದ ಶುಭಾಂಗಿನಿ ನನ್ನ ಜೊತೆಗೇ ಇದ್ದಾಳೆ. ನಾನು ಇಷ್ಟೆಲ್ಲ ಸಾಧಿಸಿದ್ದು ಅವಳಿಂದಲೇ, ಅವಳ ಪ್ರೀತಿಯಿಂದಲೇ. ಅವಳನ್ನು ಪ್ರೀತಿಸದೆ ಹೋಗಿದ್ದರೆ ನಾನು ಬದುಕಿರುತ್ತಿರಲಿಲ್ಲ. ಈಗ ಅವಳೆಲ್ಲಿದ್ದಾಳೆ ನನಗೆ ಗೊತ್ತಿಲ್ಲ. ಅವಳನ್ನು ನಾನು ಹುಡುಕಿಕೊಂಡು ಹೋಗಿದ್ದರೆ ಅವಳು ಬದುಕುತ್ತಿರಲಿಲ್ಲ. ನಾನು ಕಕ್ಕಾಬಿಕ್ಕಿಯಾಗಿ ಮತ್ತೆ ಅವನ ಮುಖ ನೋಡಿದೆ. ನಾವು ಪ್ರೀತಿಸಿದವರು ಎಲ್ಲಿರುತ್ತಾರೆ ಎನ್ನುತ್ತಾ ಅವನು ತನ್ನ ಎದೆ ಮುಟ್ಟಿ ಹೇಳಿದ. ಅವರು ಇಲ್ಲಿದ್ದುಕೊಂಡೇ ನಮ್ಮನ್ನು ಕಾಯುತ್ತಿರುತ್ತಾರೆ. ನಾನು ಅವಳನ್ನು ಹುಡುಕಿಕೊಂಡು ಹೋಗಿ ಮತ್ತೆ ಅವಳನ್ನು ಭೇಟಿಯಾದೆ ಅಂತಿಟ್ಟುಕೋ. ಅಷ್ಟರಲ್ಲಾಗಲೇ ಅವಳಿಗೆ ಮದುವೆ ಆಗಿರುತ್ತಿದ್ದರೆ ನನ್ನ ಪ್ರೀತಿ ಅಲ್ಲಿಗೆ ಕೊನೆಯಾಗುತ್ತಿತ್ತು. ಪ್ರೀತಿ ಕೊನೆಯಾದ ನಂತರ ನಾನು ಬದುಕಿರಲು ಸಾಧ್ಯವಿರಲಿಲ್ಲ. ಅವಳಿಗೆ ಮದುವೆ ಆಗಿರಲಿಲ್ಲ ಅಂತಿಟ್ಟುಕೋ. ಅವಳನ್ನು ನಾನು ಮದುವೆಯಾಗಿ ಕರೆದುಕೊಂಡು ಬಂದು ಈ ಜಂಜಾಟದಲ್ಲಿ ಸಿಲುಕಿಸಬೇಕಾಗಿತ್ತು. ಆಗಲೂ ನಮ್ಮ ಪ್ರೀತಿ ಸಾಗುತ್ತಿತ್ತು. ನನ್ನ ಪ್ರೀತಿಯನ್ನು ನಾನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆ ಅಂತಿಟ್ಟುಕೊಂಡರೂ ಅವಳ ಪ್ರೀತಿಯಂತೂ ಖಂಡಿತ ಈ ಒತ್ತಡದಲ್ಲಿ ಉಸಿರಾಡಲು ಸಾಧ್ಯವಿರಲಿಲ್ಲ. ಈ ನಗರ ನನಗೆ ಕೈತುಂಬ ಕೆಲಸ ಕೊಟ್ಟಿತು. ನಾನು ಬೆಳಗ್ಗೆಯಿಂದ ನಡು ರಾತ್ರಿಯ ತನಕವೂ ಇಲ್ಲಿ ದುಡಿಯುತ್ತಲೇ ಇರಬೇಕಾಗಿತ್ತು. ಅವಳನ್ನು ಒಂಟಿಯಾಗಿ ಬಿಟ್ಟು ಇಡೀ ಊರು ಸುತ್ತಾಡಬೇಕಾಗಿತ್ತು. ಆ ಶ್ರೀಮಂತರ ಮಗಳು ಇಲ್ಲಿ ಅರ್ಚಕರ ಪತ್ನಿಯಾಗಿ ಕಾಲ ಕಳೆಯಬೇಕಾಗುತ್ತಿತ್ತು. ಅರ್ಚಕರ ಹೆಂಡತಿಯಾಗಿರುವುದು ಎಷ್ಟು ಕಷ್ಟ ಅಂತ ನಾನು ಅಮ್ಮನನ್ನು ನೋಡಿ ಅರ್ಥ ಮಾಡಿಕೊಂಡಿದ್ದೆ. ಹಾಗಿದ್ದರೆ ಅವಳನ್ನು ಪ್ರೀತಿಸಿದ್ದೇಕೆ? ಪ್ರೀತಿಸಿದ್ದಲ್ಲ, ಪ್ರೀತಿ ಹುಟ್ಟಿದ್ದು. ಅದು ನಮ್ಮಿಬ್ಬರಿಗೂ ಗೊತ್ತಿಲ್ಲದೇ ಹುಟ್ಟಿತು, ಬೆಳೆಯಿತು. ಅದು ನನ್ನೊಳಗೆ ಈಗಲೂ ಅದೇ ರೂಪದಲ್ಲಿದೆ. ಮುಗ್ಧವಾಗಿದೆ, ಪ್ರಾಮಾಣಿಕವಾಗಿದೆ, ಜೀವಂತವಾಗಿದೆ. ಅವಳ ಮನಸ್ಸಿನಲ್ಲೂ ಈ ಪ್ರೀತಿ ಹಾಗೆಯೇ ಉಳಿದಿರಬಹುದು ಎಂಬ ನಂಬಿಕೆ ನನಗೂ ಇದೆ. ಈಗ ನಾವಿಬ್ಬರು ಭೇಟಿಯಾದರೆ ಆ ಪ್ರೀತಿಯಂತೂ ಖಂಡಿತ ಬದುಕಿರುವುದಿಲ್ಲ. ನಾನು ಸಾಯುತ್ತೇನೆ, ಅವಳೂ ಸಾಯುತ್ತಾಳೆ. ಆದರೆ ನನ್ನೊಳಗಿರುವ ಅವಳಿಗೆ, ಅವಳ ಒಳಗಿರುವ ನನಗೆ ಯಾವತ್ತೂ ಸಾವಿಲ್ಲ. ನಾವಿಬ್ಬರು ಫಲಿಸದ ಪ್ರೀತಿಯಲ್ಲಿ ಅಮರರಾಗಿದ್ದೇವೆ. ನಾವು ಪ್ರೀತಿಸುವವರನ್ನು ಹೀಗೂ ಬದುಕಿಸಿಕೊಳ್ಳಬಹುದು. ಅವರಿಗೆ ಮುಪ್ಪು ಮರಣಗಳೇ ಬರದಂತೆ ಕಾಪಾಡಬಹುದು ಎನ್ನುವುದು ಮುರಾರಿಯನ್ನು ನೋಡಿದ ನಂತರ ನನಗೆ ಅರಿವಾಯಿತು.
ಅವನ ಮಾತುಗಳನ್ನು ಕೇಳುತ್ತಿದ್ದಂತೆ ಸ್ಪಷ್ಟವಾಯಿತು. ಆ ಕ್ಷಣಕ್ಕೆ ಇದೊಂದು ಭ್ರಮೆಯ ಬದುಕು ಅಂತ ಅನ್ನಿಸಿದರೂ ಕ್ರಮೇಣ ಅವನ ಮಾತುಗಳಲ್ಲಿ ಸತ್ಯವಿದೆ ಅನ್ನಿಸತೊಡಗಿತು. ಮುರಾರಿಯ ಹಾಗೆ, ಶುಭಾಂಗಿನಿಯ ಹಾಗೆ ಅಸಂಖ್ಯಾತ ಪ್ರೇಮಿಗಳ ಮನಸ್ಸಿನಲ್ಲಿ ಅವರವರು ಪ್ರೀತಿಸಿದವರು ಸಾವೇ ಇಲ್ಲದೆ ಅಮರರಾಗಿರಬಹುದಲ್ಲವೇ ಅನ್ನಿಸಿ ಯಾಕೋ ಸಂತೋಷವಾಯಿತು. ಮುರಾರಿ ನನಗೆ ಪ್ರೇಮದ ಮಹಾನ್ ಸಾಧ್ಯತೆಯೊಂದನ್ನು ತೋರಿಸಿಕೊಟ್ಟಿದ್ದ, ಒಂದರ್ಥದಲ್ಲಿ ಜ್ಞಾನೋದಯ ಮಾಡಿಸಿದ್ದ. ಇದಾಗಿ ಎಷ್ಟೋ ದಿನಗಳ ಕಾಲ ನಾನು ಅವನು ಹೇಳಿದ್ದನ್ನೇ ಧ್ಯಾನಿಸುತ್ತಿದ್ದೆ. ಅದು ನೆನಪಾದಾಗೆಲ್ಲ ರೋಮಾಂಚನವಾಗುತ್ತಿತ್ತು. ಇದನ್ನು ಸಿನಿಮಾ ಮಾಡಲು ಸಾಧ್ಯವೇ ಅಂತ ಎಷ್ಟೋ ಸಲ ಯೋಚಿಸುತ್ತಿದ್ದೆ. ಇಂಥ ಸ್ನಿಗ್ಧ ಸಂಗತಿಗಳನ್ನು ವಾಚ ಮಾಡಿ ಕೆಡಿಸಬಾರದು ಅಂತ ಗಟ್ಟಿ ಮನಸ್ಸು ಮಾಡಿ ಸುಮ್ಮನಿದ್ದೆ. ಮೊನ್ನೆ ಮುಂಬೈಗೆ ಹೋಗಿದ್ದಾಗ ಅವನ ವಿಳಾಸ ಹುಡುಕಿಕೊಂಡು ಅವನ ಮನೆಗೆ ಹೋಗಿದ್ದೆ. ಕೇಳಬಾರದು ಅನ್ನಿಸಿದರೂ ಮನಸ್ಸು ತಡೆಯದೆ ಅವಳ ಫೋಟೋ ಏನಾದರೂ ಇಟ್ಟುಕೊಂಡಿದ್ದೀಯಾ ಅಂತ ಮುರಾರಿಯ ಹತ್ತಿರ ಕೇಳಿದೆ. ಮುರಾರಿ ಏನೂ ಹೇಳದೆ ಸುಮ್ಮನೇ ನಕ್ಕ.